ವ್ಯಕ್ತಿ ಯಾವಾಗಲೂ ಕೆಲಸ ಮಾಡ್ತಾ ಇರುವಾಗ ಹೆಸರು ಬೇಕು ಅಂತ ಬಯಸ್ತಾರಂತೆ. ಆದರೆ ನಮ್ಮ ಸಹೋದರ ಅವಿನಾಶ್ ಯಾವಾಗಲೂ ಮಾಡ್ತಾ ಇರುವಂಥ ಕೆಲಸದಲ್ಲಿ ನನಗೆ ಹೆಸರು ಇರಬೇಕಂತ ಯಾವಾಗಲೂ ಬಯಸದೆ ಅವರ ಹೆಸರು ಮಾಡುವ ಕೆಲಸದ ಮೂಲಕ ಪ್ರಚಾರ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ. ಸರ್ಕಾರಿ ಶಾಲೆಯಲ್ಲಿ ಇವತ್ತು 90ಕ್ಕಿಂತ ಹೆಚ್ಚು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗ ವಿದ್ಯಾರ್ಥಿನಿಯ ಒಂದು ಶೇಕಡಾವಾರು ಅಂಕವನ್ನು ಹೇಳಿದಾಗ ಸರ್ಕಾರಿ ಶಾಲೆಯಲ್ಲಿ ಕೂಡ ಎಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವುದನ್ನು ಇಡೀ ಕಾರ್ಕಳ ಅಲ್ಲ, ಇಡೀ ಜಿಲ್ಲೆಗೆ ತೋರಿಸಿಕೊಟ್ಟಂಥ ಶಾಲೆ ಮತ್ತು ಇಡೀ ಈ ಸಾಧನೆಯನ್ನು ಮಾಡಬೇಕಂತ ಹೇಳಿದರೆ ನಿಮಗೆ ಪ್ರೋತ್ಸಾಹದಾಯಕ ಇರುವಂತಹ ನಿಮ್ಮ ಅಧ್ಯಾಪಕ ವೃಂದ ಮತ್ತು ನಿಮ್ಮ ಮನೆಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿ ಸಂದರ್ಭದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆದು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನುವಂಥ ಒಂದು ಆಯೋಜನೆಯೊಂದಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಯೋಜನೆಯ ಮೂಲಕ ದೇಶದಲ್ಲಿರುವಂಥ ಪ್ರತಿ ಹೆಣ್ಣು ಮಕ್ಕಳು ಶಿಕ್ಷಾವಂತರಾಗಬೇಕನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಆ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರು ಜಾರಿಗೆ ತಂದರು. ಇವತ್ತು ಹಲವಾರು ಹೆಣ್ಣು ಮಕ್ಕಳು ಖಾಲಿ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಪ್ರತಿ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನು ಮಾಡಿ ಈ ಜಗತ್ತಿನಲ್ಲಿ ಅವರು ತಮ್ಮ ಹೆಸರನ್ನು ಅಚ್ಚಳಿಯದಂತೆ ಇಟ್ಟಿದ್ದಾರೆ. ಇವತ್ತು ನನಗೆ ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಈ ಭಾರತದ ಮುಂದಿನ ಭವಿಷ್ಯವನ್ನು ನಿಮ್ಮ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೇನೆ. ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ಪ್ರಸಿದ್ಧವಾದಂತಹ ಈ ಕಾರ್ಕಳದಲ್ಲಿ ನಾನು ಕೂಡ ಹುಟ್ಟಿದ್ದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ನಾನು SVT ಶಾಲೆಯ ಹಳೆ ವಿದ್ಯಾರ್ಥಿನಿ. ನನ್ನ ಊರು ಕಾರ್ಕಳ ಆದರೂ ಕೂಡ ಅವಿನಾಶ್ ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ ಮತ್ತು ಪ್ರತಿ ಸಂದರ್ಭದಲ್ಲಿ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವುದು, ಇಂತಹ ಒಳ್ಳೆಯ ಕೆಲಸವನ್ನು ಕಾರ್ಯ ಮಾಡ್ತಾ ಇರುವಂತಹ ಅವಿನಾಶ್ಗೆ ಇನ್ನು ಮುಂದಿನ ದಿನದಲ್ಲಿ ಕೂಡ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಕೆಲಸ ಮಾಡಲಿಕ್ಕೆ ಆ ಭಗವಂತ ಅವಕಾಶವನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಎಲ್ಲರ ಮುಂದೆ ನಿಂತು ನಾನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಒಂದು ಕಡೆ ಹೇಳಿದರು ಮಾತುಗಾರರು ಅಂತ, ಆದರೆ ಸಮಯದ ಅರಿವು ನನಗೂ ಕೂಡ ಇದೆ. ನಿಮಗೆ 4 ಗಂಟೆಗೆ ಸ್ಕೂಲ್ ಬಿಡ್ತದೆ, ವೇದಿಕೆಯಲ್ಲಿ ಇಷ್ಟು ಮಂದಿ ನಾವು ಅತಿಥಿಗಳಿದ್ದೇವೆ, ಇವರೆಲ್ಲರೂ ಮಾತಾಡುವಾಗ ನಾವು ಮನೆಗೆ ಹೋಗುವಾಗ ಸಂಜೆ ಆಗ್ತದೆ ಅಂತ ನೀವು ಕೂಡ ಕುತ್ಕೊಂಡಲ್ಲಿ ಎಣಿಸ್ತಾ ಇರ್ತೀರಂತ ಕೂಡ ನನ್ನ ಭಾವನೆ. ಯಾಕೆ ಹೇಳಿದರೆ ನಾನು ಕೂಡ ನಿಮ್ಮ ಸ್ಥಳದಲ್ಲಿ ಕುತ್ಕೊಂಡೇ ಈ ವೇದಿಕೆಯನ್ನು ಹತ್ತಿದವಳು. ಆದ್ದರಿಂದ ಆ ಸಮಯದ ಅರಿವನ್ನು ತಿಳಿದುಕೊಂಡು ಒಂದು ಕಡೆ ಹೇಳ್ತಾ ಇದ್ದಾರೆ, ತೆನೆ ಬಿಡುವ ಪೈರು ಬಾಗ್ತದಂತೆ, ಗೊನೆ ಬಿಡುವ ಬಾಳೆ ಬಾಗ್ತದಂತೆ, ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಈ ಜಗತ್ತಿನಲ್ಲಿ ಬಾಗ್ತದೆ. ಬಾಗಿದವರು ಅಳಿದು ಹೋದರು, ಬೀಗಿದವರು ಅಮರರಾದರು ಅನ್ನುವಂತೆ ಯಾವತ್ತು ನಾವು ಸಮಾಜದಲ್ಲಿ ನಾವು ಬಾಳ್ತಾ ಇರುವಂತಹ ಸಂದರ್ಭದಲ್ಲಿ ಬಾಳ್ಬೇಕನ್ನುವಂಥ ವಿಚಾರ, ಆ ನಿಟ್ಟಿನಲ್ಲಿ ಯಾವಾಗಲೂ ಬಾಗಿದವರು ಅಮರರಾದರು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಾಗುತ್ತಾ ಬೀಗದೆ ತನ್ನ ಕೆಲಸವನ್ನು ಮಾಡ್ತಾ ಇರುವಂಥ ಅವಿನಾಶ್ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸವನ್ನು ಮಾಡಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಭಾರತ ಅಂತ ಹೇಳಿದರೆ ಇವತ್ತು ಇಡೀ ಜಗತ್ತಿಗೆ ವಂದನೀಯವಾದಂಥ ದೇಶ. ಈ ಭಾರತದ ಭವ್ಯ ಪ್ರಜೆಗಳು ಆಗಬೇಕಂತ ಹೇಳಿದರೆ ನಿಮ್ಮ ಮುಂದೆ ಒಂದು ಒಳ್ಳೆಯ ಗುರಿ ಇರಬೇಕು. ಹಿಂದೆ ಒಳ್ಳೆಯ ಗುರು ಇದ್ದಾಗ ನೀವು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಯಾವಾಗಲೂ ನೀವು ಕನಸನ್ನು ಅತ್ಯಂತ ಎತ್ತರವಾಗಿ, ಅತಿ ದೂರವಾಗಿ, ಅತಿ ಶ್ರೇಷ್ಠವಾಗಿ ಕನಸನ್ನು ಕಾಣಿ ಮಕ್ಕಳೇ. ಯಾಕೆ ಹೇಳಿದರೆ ನಿಮ್ಮ ಕನಸನ್ನು ನನಸು ಮಾಡುವುದು ಬೇರೆ ಯಾರೂ ಅಲ್ಲ, ನೀವೇ ನನಸು ಮಾಡುವುದರಿಂದ ಇದರಲ್ಲಿ ನಿಮ್ಮ ಈ ವಿದ್ಯಾರ್ಥಿ ಜೀವನದಲ್ಲಿ ನೀವು ಹಾಕುವಂತಹ ಪರಿಶ್ರಮ ಇರ್ಬೋದು. ಈಗಾಗಲೇ ಶೇಖರ್ ಮಡಿವಾಳ್ ಅವರು ತಮ್ಮ ಮಾತಿನಲ್ಲಿ ಹೇಳಿದರು, ನಿಮ್ಮ ಕನಸುಗಳು ಇರ್ಬೋದು, ಯಾರಿಗೂ ಕೂಡ ಶಿಕ್ಷಣದಿಂದ ನೀವು ವಂಚಿತರಾಗಬಾರ್ದು. ಶಿಕ್ಷಣ ನಿಮ್ಮನ್ನು ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಾವಂತರಾಗಬೇಕು. ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಅಂಕವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಮಾಜದಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಬಾಳಲಿಕ್ಕೆ ಅಂಕವೇ ನಿಮಗೆ ಮಾದರಿಯಾಗಿರದೆ ನೀವು ಮಾಡುವಂಥ ಕೆಲಸ ಕಾರ್ಯದಿಂದ ಕೂಡ ಸಾಧ್ಯ. ಅಂತಹ ಒಂದು ಶಿಕ್ಷಣ ಈ ಪಿರವಾಜ ಶಾಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಹೇಳಿದರೆ ನೀವೆಲ್ಲರೂ ಕುಳಿತುಕೊಂಡಂತಹ ಭಂಗಿಯನ್ನು ನೋಡಿದಾಗ ನನಗೆ ಪ್ರಾಚೀನ ಕಾಲದ ಗುರುಕುಲ ಪದ್ಧತಿಯಲ್ಲಿ ಯಾವ ರೀತಿಯ ವಿದ್ಯಾರ್ಜನೆಯನ್ನು ನೀವು ಪಡಿತಾ ಇದ್ರು, ಯಾವ ರೀತಿಯ ವಿದ್ಯಾರ್ಜನೆಯನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಅಂತಹ ಶಿಕ್ಷಣ
ಈ ಶಾಲೆಯಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಶಾಲೆಯ ಹೆಸರು, ನಿಮ್ಮ ಅಧ್ಯಾಪಕರ ಹೆಸರು, ಎಲ್ಲ ಕೀರ್ತಿಯನ್ನು ನೀವು ಬೆಳಗಿಸಿ ಅನ್ನುವಂಥ ಮಾತನ್ನು ಹೇಳುತ್ತಾ, ದೇಶದ ಭವ್ಯ ಪ್ರಜೆಗಳಾಗಿ ಬಾಳಿ. ಅಟಲ್ಜಿಯವರು ಒಂದು ಕವನವನ್ನು ಬರೆದಿದ್ದರು ದೇಶದ ಬಗ್ಗೆ. ಯಾವ ಮಾತು ಅಂತ ಹೇಳಿದರೆ, ಈ ದೇಶ ಅಂತ ಹೇಳಿದರೆ ಅದು ಭವ್ಯವಾದ ದೇಶ, ಇಲ್ಲಿ ಹುಟ್ಟುವುದೇ ಒಂದು ದೊಡ್ಡ ಭಾಗ್ಯ ಅನ್ನುವಂಥ ಮಾತು ಹೇಳಿದರು. ಅದಕ್ಕೋಸ್ಕರ ಅವರ ಒಂದು ಕವನವನ್ನು ಉಲ್ಲೇಖಿಸಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಅಟಲ್ಜಿಯವರು ತನ್ನ ಕವನದಲ್ಲಿ ಬರೆದಂಥ ಈ ಮಾತುಗಳನ್ನು ಹಲವಾರು ಮಂದಿ ಕೇಳಿರಲೂಬಹುದು. ಅವರೇನು ಬರೆದಿದ್ರು ಅಂತ ಹೇಳಿದರೆ, भारत कोई भूमि का टुकड़ा नहीं है, भारत कोई भूमि का टुकड़ा नहीं है, ये जीता जगाता राष्ट्र पुरुष है, ये वंदन की धरती है, ये अभिनंदन की धरती है, ये तर्पण की भूमि है, ये अर्पण की भूमि है, इस नदी नदी में गंगा है, इसका कंकर कंकर हमारे लिए शंकर है, हम जिएंगे तो इस भारत के लिए, हम मरेंगे तो इस भारत के लिए, मरने का बाद भी बहती हुई गंगा जल में हमारा अस्थियों को कोई कान लगाकर सुनेगा तो एक ही आवाज आएगा, भारत माता की. ಇಷ್ಟೆಯ ಜೈ ಅನ್ನೋದು. ಭಾರತ ಮಾತೆ ನಮ್ಮ ಭೂಮಿ ತಾಯಿ. ಭಾರತ ಮಾತೆಗೆ ಘೋಷಣೆ ಹಾಕಲಿಕ್ಕೆ ಯಾವಾಗಲೂ ನಾವು ಹಿಂದೇಟಾಗಬಾರ್ದು. ಮತ್ತೊಮ್ಮೆ ಜೋರಾಗಿ ಜೈಕಾರ ಹಾಕಿ ತಾಯಿಗೆ ಮತ್ತು ದೇವರಿಗೆ ನಮಸ್ಕಾರ ಮಾಡುವಂಥ ವ್ಯವಸ್ಥೆಯಿಂದ ನಾವು ಬೆಳೀಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವು ಹೇಳುವಂಥ ಜೈಕಾರ ಇವತ್ತು ಇಡೀ ಕಾರ್ಕಳಕ್ಕೆ ಸೇರಬೇಕು. ಮತ್ತೊಮ್ಮೆ ಹೇಳಿ, ಭಾರತ್ ಮಾತಾ ಕಿ. ಈ ಧ್ವನಿ ಬೇಕು. ಇಂತಹ ಒಂದು ಘೋಷಣೆಯೊಂದಿಗೆ ದೇಶಪ್ರೇಮವನ್ನು ನಿಮ್ಮಲ್ಲಿ ಬೆಳೆಸಿ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್.